ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೌಮ್ಯ ಆಚಾ ವ್ಲಾಗ್ಸ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇನ್ನಿವತ್ತು ಮಂಗಳವಾರ ಬೆಳಗ್ಗೆಯಿಂದ ಅಂದರೆ 10:30 ಆಗಿದೆ ಟೈಮು. ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ. ಇನ್ನಿವತ್ತು ತಿಂಡಿಗೆ ಅಂತೇಳಿ ಬಿಸಿಬೇಳೆ ಬಾತ್ನ ಮಾಡಿದ್ದೀನಿ ನನ್ನ ಸ್ಟೈಲಲ್ಲಿ. ಸ್ವಲ್ಪ ಚೇಂಜಸ್ ಅಷ್ಟೇನೆ. ಗೊತ್ತಿಲ್ಲ ಬೇರೆಯವರು ಇದೇ ಥರ ಮಾಡಿರ್ಬೋದು, ಗೊತ್ತಿಲ್ಲ ನನಗೆ. ನಾನೊಂದು ಸ್ವಲ್ಪ ನನ್ನ ಥರ ಮಾಡಿದ್ದೀನಿ. ರೆಸಿಪಿನ ಶೇರ್ ಮಾಡ್ತೀನಿ, ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೇಳಿ ಹೆಂಗಿತ್ತು ಅಂತ. ಮತ್ತು ಲಾಸ್ಟ್ ಟೈಮಲ್ಲಿ ನಾನು ಒಂದು ಹಲ್ಲಿ ಕಾಟಕ್ಕೆ ಅಂತ ಹೇಳ್ಬಿಟ್ಟು ಒಂದು ಏನು ಟಿಪ್ನ ಶೇರ್ ಮಾಡಿದ್ದೆ. ಅದನ್ನು ಆ ವಿಡಿಯೋದಲ್ಲಿ ನೋಡಿದಿರೋ ಇಲ್ವೋ ಗೊತ್ತಿಲ್ಲ, ಆದರೆ 100% ವರ್ಕ್ ಆಗಿದೆ ನನಗೆ ಅದು. ನಾನು ಅವತ್ತೇ ಫಸ್ಟ್ ಟ್ರೈ ಮಾಡಿದ್ದು, ಹೆಂಗಾಗುತ್ತೆ ಏನೋ ಗೊತ್ತಿರಲಿಲ್ಲ. ಹಾಗಾಗಿ ನಾನು ಕಾನ್ಫಿಡೆಂಟಾಗಿ ಹೇಳೋಕ್ಕಾಗಿರಲಿಲ್ಲ. ಟ್ರೈ ಮಾಡ್ತೀನಿ, ನೀವು ಟ್ರೈ ಮಾಡಿ ನೋಡಿ ಅಂತ ಹೇಳಿದ್ದೆ. ಯಾರು ಮಾಡಿದಿರೋ ಇಲ್ವೋ ಗೊತ್ತಿಲ್ಲ. ಇವಾಗೇನಾದರೂ ನಿಮಗೆ ಆ ಪ್ರಾಬ್ಲಮ್ ಇತ್ತು ಅಂತಂದರೆ ಪ್ಲೀಸ್ ಇದನ್ನು ಟ್ರೈ ಮಾಡಿ, ನಿಜವಾಗ್ಲೂ ವರ್ಕ್ ಆಗುತ್ತೆ. ನನಗೆ ಆಗಿದೆ, ಅದಕ್ಕೆ ನಾನು ಹೇಳ್ತಾ ಇದ್ದೀನಿ. ಹಾಕಿರೋದು ಅದು ಹಾಕಿದಾಗಿಂದ ಒಂದೇ ಒಂದು ಕೂಡ ಒಳಗಡೆ ಬಂದಿಲ್ಲ, ಗೊತ್ತಾ. ಬಾಗ್ಲ ಆಚೆ ಕಡೆ ಇದೆ, ಬಾಗ್ಲ ಆಚೆ ಎಲ್ಲ ಓಡಾಡ್ತಾ ಇದೆ, ಆದರೆ ಒಳಗಡೆ ಒಂದೇ ಒಂದು ಕೂಡ ಬಂದಿಲ್ಲ. ಇವಾಗ ನಾನು ಏನು ಮಾಡ್ತೀನಿ ಅಂತಂದರೆ, ಈ ಒಳಗೆ ಹಾಕಿರೋದನ್ನು ತೆಗೆದ್ಬಿಟ್ಟು ಆಚೆ ಹಾಕ್ತೀನಿ, ಅಲ್ಲೂ ಟ್ರೈ ಮಾಡ್ತೀನಿ, ನೋಡೋಣ. ಅದು ವರ್ಕ್ ಆಗಿದ್ರೆ ನಿಜವಾಗ್ಲೂ 100% ವರ್ಕ್ ಆಗ್ತಿದೆ ಅಂತಲೇ ಗ್ಯಾರಂಟಿ ಆಗುತ್ತೆ. ಈ ಒಳಗಡೆಗೆ ಇನ್ನೊಂದು ಮಾಡಿ ಹಾಕ್ತೀನಿ ಇವತ್ತು. ಹೆಂಗೆ ಮಾಡೋದು ಅಂತ ಈಗ ನಾನು ಅದನ್ನು ತೋರಿಸ್ತೀನಿ ನಿಮಗೆ. ಇನ್ನು ಯಾರಾದರೂ ಟ್ರೈ ಮಾಡಿಲ್ಲ, ಆ ವಿಡಿಯೋ ಯಾರು ನೋಡಿಲ್ಲ ಅನ್ನೋದಾದರೆ ಈ ವಿಡಿಯೋದಲ್ಲಿ ಮತ್ತೆ ತೋರಿಸ್ತಾ ಇದ್ದೀನಿ. ಟ್ರೈ ಮಾಡಿ ನೋಡಿ, ನಿಜವಾಗ್ಲೂ ನನಗೆ ವರ್ಕ್ ಆಗಿದೆ. ಹಂಗಾಗಿ ನಾನು ನಿಮಗೆ ಹೇಳ್ತಾ ಇರೋದು, ಟ್ರೈ ಮಾಡಿ ನೋಡಿ. ಇನ್ನು ಇದ್ರ ಜೊತೆಯಲ್ಲಿ ಇನ್ನೂ ಒಂದು ಟಿಪ್ನ ಶೇರ್ ಮಾಡ್ತಾ ಇದ್ದೀನಿ ಇವತ್ತು. ಏನಂದರೆ, ಈ ಬಾತ್ರೂಮಲ್ಲಿ ಸ್ಮೆಲ್ ಬರುತ್ತೆ ಅಲ್ವಾ. ನೀವು ಎಷ್ಟೇ ಚೆನ್ನಾಗಿ ತೊಳೆದು ಕ್ಲೀನಾಗಿ ಇಟ್ಕೊಂಡಿದ್ರು ಕೂಡ ಒಂಥರ ಸ್ಮೆಲ್ ಇದ್ದೇ ಇರುತ್ತೆ ಅದು. ಯಾಕಂದರೆ ಡೈಲಿ ಅದರಲ್ಲಿ ನೀರು ಯೂಸ್ ಮಾಡ್ತಾನೆ ಇರೋದ್ರಿಂದ, ಆ ನೀರು ಯೂಸ್ ಮಾಡಿನೇ ಒಂಥರ ಸ್ಮೆಲ್ ಬರುತ್ತೆ ಬಾತ್ರೂಮಲ್ಲಿ. ಆ ಸ್ಮೆಲ್ ಬರಬಾರ್ದು, ಬಾತ್ರೂಮ್ ಯಾವಾಗಲೂ ಗಮ್ ಅಂತ ಇರಬೇಕು ಅಂದರೆ ಯಾವಾಗಲೂ ನಾವು ದುಡ್ಡು ಕೊಟ್ಟು ಬಾತ್ರೂಮ್ ಫ್ರೆಶ್ನರ್ಗಳನ್ನ ತೊಗೊಂಬಂದು ಹೊಡೆಯೋದಕ್ಕಾಗಲ್ಲ. ತುಂಬಾ ಕಾಸ್ಟ್ಲಿ ಇದೆ ರೇಟ್ ಅದು. ನಾನು ಸುಮಾರು ಸಲ ಶಾಪಿಂಗ್ ಹೋದಾಗೆಲ್ಲ ನೋಡ್ತೀನಿ, ರೇಟ್ ಜಾಸ್ತಿ ಅಂತ ಅಂದ್ಬಿಟ್ಟು ತೊಗೊಳೋದಕ್ಕೆ ಹೋಗಲ್ಲ. ಹಂಗಾಗಿ ಇವತ್ತು ಮನೇಲೇ ಮಾಡ್ಕೊಳ್ಳೋದನ್ನು ನಾನೊಂದು ಟಿಪ್ನ ಹೇಳ್ತಾ ಇದ್ದೀನಿ. ಏನಂತ ಹೇಳ್ಬೋದು, ಅದೇ ಮನೇಲೇ ಮಾಡ್ಕೊಳ್ಳೋದು. ನಮ್ಮ ಮನೇಲಿ ಏನೇನು ಇದೆಲ್ಲ ಐಟಮ್ಸು ಅದರಲ್ಲೇ ಮಾಡ್ಕೊಳ್ಳೋದು. ಅದನ್ನು ಕೂಡ ಇವತ್ತು ನಾನು ತೋರಿಸ್ತಾ ಇದ್ದೀನಿ. ಟ್ರೈ ಮಾಡಿ ನೋಡಿ, ನಿಜವಾಗ್ಲೂ ಚೆನ್ನಾಗಿ ವರ್ಕ್ ಆಗುತ್ತೆ. ಇನ್ನು ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಅನ್ಸಬ್ಸ್ಕ್ರೈಬ್ ಮಾಡ್ಕೊತೀನಿ ಅನ್ನೋದಾದರೆ ಪ್ಲೀಸ್ ಮಾಡಬೇಡಿ. ನಾನು ನಿಜವಾಗ್ಲೂ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಅಂತ ಅಂದ್ಕೊಳ್ಳಿ. ಪ್ಲೀಸ್ ಮಾಡೋಕ್ಕೆ ಹೋಗಬೇಡಿ. ಹಂಗೆ ಅನ್ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಥರ ಇದ್ದರೆ ಸಬ್ಸ್ಕ್ರೈಬೇ ಆಗಬೇಡಿ. ಸಬ್ಸ್ಕ್ರೈಬ್ ಆದರೆ ಪ್ಲೀಸ್ ವಿಡಿಯೋನ ಕೊನೆ ತನಕ ನೋಡಿ, ಲೈಕು ಕಮೆಂಟು ಏನಾದರೂ ಮಾಡಿ. ನನ್ನ ವಿಡಿಯೋದು ಏನಾದರೂ ಹೇಳಿದ್ರೆ ಅಲ್ವಾ ನನಗೂ ಗೊತ್ತಾಗುತ್ತೆ. ನಾನು ನೆಕ್ಸ್ಟ್ ವಿಡಿಯೋ ಮಾಡೋದಕ್ಕೆ ನನಗೊಂದು ಮೋಟಿವೇಶನ್ ಇರುತ್ತೆ. ಇದನ್ನು ಪ್ರತಿ ಸಲ ನಾನು ಹೇಳ್ಕೊಂಡೇ ಬರ್ತಾ ಇರ್ತೀನಿ. ನಾನು ಅದಕ್ಕೆ ಜಾಸ್ತಿ ನಡುವೆ ವೀಡಿಯೋದಲ್ಲಿ ನನಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ನಾನು ಕೇಳೋದೇ ಬಿಟ್ಬಿಟ್ಟಿದ್ದೀನಿ. ಇಷ್ಟ ಆದರೆ ನನ್ನ ವೀಡಿಯೋ ಅವರೇ ಸಬ್ಸ್ಕ್ರೈಬ್ ಮಾಡ್ಕೊತಾರೆ. ಯಾಕೆ ಸುಮ್ಮನೆ ಪ್ರತಿ ಸಲ ಕೇಳ್ಕೊಂಡಿರಬೇಕು ಅಂತ ಅಂದ್ಬಿಟ್ಟು ನಾನು ಕೇಳೋದೇ ಬಿಟ್ಬಿಟ್ಟಿದ್ದೀನಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ಮೇಲೆ ಪ್ಲೀಸ್ ಅನ್ಸಬ್ಸ್ಕ್ರೈಬ್ ಮಾಡ್ಕೊಬೇಡಿ. ನನಗೆ ಮಾತ್ರ ಅಲ್ಲ, ಪ್ರತಿಯೊಬ್ಬ ಯೂಟ್ಯೂಬರ್ಗೂ ಆ ಥರ ಮಾಡೋಕ್ಕೆ ಹೋಗಬೇಡಿ. ಅದರಲ್ಲೂ ಈಗ ನಂತರ ಹೊಸದಾಗಿ ಶುರು ಮಾಡ್ಕೊಂಡಿರೋರಿಗೆ ಡೈಲಿ ಅದನ್ನೇ ನೋಡೋದೊಂದು ಕೆಲಸ ಆಗಿರುತ್ತೆ. ಅದು ಒಂದೊಂದು ಕಮ್ಮಿ ಆದಾಗಲೂ ಕೂಡ ಸಖತ್ ಬೇಜಾರಾಗುತ್ತೆ. ಅದು ಎಕ್ಸ್ಪೀರಿಯೆನ್ಸ್ ನನಗೆ ಆಗ್ತಾ ಇದೆ. ಕೆಲವೊಬ್ಬರು ಸಿಕ್ಕಾಪಟ್ಟೆ ಸಕ್ಸಸ್ ಆಗಿಬಿಡುತ್ತೆ, ಬೇಗ ಸಬ್ಸ್ಕ್ರೈಬ್ ಆಗಿಬಿಡುತ್ತೆ. ಆದರೆ ಕೆಲವೊಬ್ಬರು ನಮ್ಮ ಥರ ಇರೋರು ಸಿಕ್ಕಾಪಟ್ಟೆ ಕಷ್ಟಪಡಬೇಕು. ಆ ಕಷ್ಟ ನೀವು ನೋಡೋರು ಅರ್ಥ ಮಾಡ್ಕೊಳ್ಳಿ. ಪ್ಲೀಸ್ ಅರ್ಥ ಮಾಡಿಕೊಂಡು ಸಬ್ಸ್ಕ್ರೈಬ್ ಮಾಡಿದ್ಮೇಲೆ ಅನ್ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೋಗಬೇಡಿ. ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ ಅದಂಗೆ ಮಾಡಿಬಿಟ್ರೆ. ಇನ್ನು ಜಾಸ್ತಿ ಇದ್ರ ಬಗ್ಗೆ ನಾನು ಕೊರಿಯೋಕ್ಕೆ ಹೋಗಲ್ಲ. ಇನ್ನು ಇವತ್ತು ಬೆಳಗ್ಗೆಯಿಂದ ಸಂಜೆ ತನಕ ಏನೇನಾಗುತ್ತೆ ಶೇರ್ ಮಾಡ್ಕೊತೀನಿ ನಿಮ್ಮ ಹತ್ರ. ಜೊತೆಲಿ ಈ ಟಿಪ್ಸ್ಗಳನ್ನೂ ಇವತ್ತು ಶೇರ್ ಮಾಡ್ತೀನಿ, ನೋಡಿ ಯೂಸ್ ಮಾಡ್ಕೊಳ್ಳಿ. ನನಗೆ ಆಗಿದೆ, ವರ್ಕ್ ಆಗಿದೆ, ಅದಕ್ಕೆ ನಾನು ನಿಮಗೆ ಹೇಳ್ತಾ ಇರೋದು. ನಿಮ್ಮ ಮನೇಲಿ ಈ ಪ್ರಾಬ್ಲಮ್ ಇತ್ತು ಅಂತಂದರೆ ಸಾಲ್ವ್ ಆಗುತ್ತೆ. ಟ್ರೈ ಮಾಡಿ ನೋಡಿ. ಟ್ರೈ ಮಾಡಿಬಿಟ್ಟು ನನಗೆ ಕಮೆಂಟ್ ಮಾಡಿ ಹೇಳಿ ವರ್ಕ್ ಆಯ್ತಾ ಇಲ್ವಾ ಅಂತಂದ್ಬಿಟ್ಟು. ನನಗವಾಗ ಗೊತ್ತಾಗುತ್ತೆ, ಓಕೆ ನನ್ನ ಟಿಪ್ಪು ಒಂದು ಸ್ವಲ್ಪ ಜನ ಯೂಸ್ ಮಾಡಿದ್ದಾರೆ ಅನ್ನೋದು ನನಗೆ ಗೊತ್ತಾಗುತ್ತೆ. ಹಾಗಾಗಿ ಹೇಳ್ತಾ ಇದ್ದೀನಿ, ನೀವು ಟ್ರೈ ಮಾಡಿ, ನಿಮಗೆ ವರ್ಕ್ ಆಯಿತು ಅಂತಂದರೆ ನನಗೆ ಕಮೆಂಟ್ ಮಾಡಿ ಹೇಳಿ, ಆಯಿತಾ.
ಇನ್ನು ಮೊದಲನೇದಾಗಿ ಇವತ್ತು ನಾನು ಏನು ತಿಂಡಿ ಮಾಡಿದ್ದೆ ಅಂತ ಹೇಳಿದ್ನಲ್ವ, ಬಿಸಿಬೇಳೆಬಾತು, ಅದರ ರೆಸಿಪಿನ ಶೇರ್ ಮಾಡ್ಕೊತಾ ಇದ್ದೀನಿ. ಫಸ್ಟ್ಗೆ ಕುಕ್ಕರ್ಗೆ ನಾನು 1 ಗ್ಲಾಸಷ್ಟು ಟೀ ಕುಡಿಯೋ ಗ್ಲಾಸಷ್ಟು ಅಕ್ಕಿ ಹಾಕ್ಕೊಂಡಿದ್ದೀನಿ, ಒಂದು ಅರ್ಧ ಗ್ಲಾಸಷ್ಟು ತೊಗರಿಬೇಳೆ ಹಾಕ್ಕೊಂಡಿದ್ದೀನಿ. ಎರಡನ್ನೂ ಚೆನ್ನಾಗಿ ತೊಳ್ಕೊತೀನಿ. ಇದು ಒನ್ ಟೈಮ್ಗೆ 3 ಜನ ತಿನ್ನೋಷ್ಟು ಆಗುತ್ತೆ. ಹಾಗಾಗಿ ಯಾಕಂದರೆ ಸ್ವಲ್ಪ ತೆಳುವಾಗೆ ಮಾಡ್ತೀವಿ ಅಲ್ವಾ, ಹಾಗಾಗಿ ಅಷ್ಟು ಸಾಕಾಗುತ್ತೆ. ನೀವು ಜಾಸ್ತಿ ಜನ ಇದ್ದೀರಾ ಅಂದರೆ ಇನ್ನೂ ಸ್ವಲ್ಪ ಜಾಸ್ತಿನೇ ಮಾಡ್ಕೊಬೋದು. ಬಾಕ್ಸ್‌ಗಳ್ಗೆ ಹಾಕ್ತೀವಿ ಅಂತೇನಾದರೂ ಇತ್ತು ಅಂದರೆ ಇನ್ನೊಂದು ಸ್ವಲ್ಪ ಅಕ್ಕಿ ಬೇಳೆ ಜಾಸ್ತಿ ಹಾಕ್ಕೊಬೋದು. ಇನ್ನು ಅವೆರಡನ್ನೂ ಚೆನ್ನಾಗಿ ತೊಳ್ಕೊಬೇಕು ಒಂದು 2-3 ಸಲ. ತೊಳೆದಾದ್ಮೇಲೆ ತರಕಾರಿ, ನೀವು ಯಾವ ತರಕಾರಿ ಬೇಕಾದರೂ ಹಾಕ್ಕೊಬೋದು. ಇದೇ ಅದೇ ಅಂತ ಏನೂ ಇಲ್ಲ ಬಿಸಿಬೇಳೆ ಬಾತ್ಗೆ. ನನ್ನ ಹತ್ರ ಕ್ಯಾರೆಟು, ಬೀನ್ಸು, ಬಟಾಣಿ ತೊಗೊಂಬಂದಿದ್ನಲ್ವ ನೆನ್ನೆ ಮಾರ್ಕೆಟಿಂದ, ಅದು ಮತ್ತು ಆಲೂಗೆಡ್ಡೆ ಇದೆಲ್ಲನೂ ಇತ್ತು. ಎಲ್ಲನೂ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕಿಬಿಟ್ಟು, ಜೊತೇಲಿ ಟೊಮೆಟೊ ಎರಡನ್ನೂ ಕಟ್ ಮಾಡಿ ಹಾಕಿಬಿಟ್ಟು, ಉಪ್ಪು ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಒಂದು 2 ವಿಷಲ್ ತೊಗೊತೀನಿ. 2 ವಿಷಲ್ ಆದಮೇಲೆ ಅದನ್ನು ತೆಗೆದಿಟ್ಬಿಟ್ಟು ಅದು ವಿಷಲ್ ಇಳಿಯೋವರೆಗೂ ಬಿಟ್ಬಿಡ್ತೀನಿ. ಅಷ್ಟರಲ್ಲಿ ಒಂದು ಒಗ್ಗರಣೆಗೆ ರೆಡಿ ಮಾಡ್ಕೊಂಬಿಡೋದು. ಒಗ್ಗರಣೆಗೆ ಒಂದು ಬಾಣಲಿ ಇಟ್ಕೊಂಡು ತುಪ್ಪನ ಹಾಕ್ಕೊಂಡಿದ್ದೀನಿ, 1.5 ಸ್ಪೂನಷ್ಟು. ತುಪ್ಪ ಇತ್ತು ಅಂದರೆ ನಿಮ್ಮ ಹತ್ರ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ನನ್ನ ಹತ್ರ ಅಷ್ಟು ಕಡಿಮೆ ಇದ್ದಿದ್ದಕ್ಕೆ ನಾನು 1.5 ಸ್ಪೂನ್ ತುಪ್ಪ ಹಾಕ್ಕೊಂಡು ಜೊತೇಲಿ ಸ್ವಲ್ಪ ಎಣ್ಣೆನೂ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಎಣ್ಣೆ ಯಾಕೆ ಆ ಕಲರ್ ಇದೆ ಅಂತಂದರೆ, ಅದು ನಿಪ್ಪಟ್ಟು ಮಾಡಿದ್ರಿಂದ ಖಾರದ ಪುಡಿ ಕಲ್ಲರು ಎಣ್ಣೆನಲ್ಲಿ ಮಿಕ್ಸ್ ಆಗಿದೆ. ಹಾಗಾಗಿ ನಾನು ಅದನ್ನು ಗ್ಲಾಸಲ್ಲಿಟ್ಟು ಖಾಲಿ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಇನ್ನು ಬರೀ ತುಪ್ಪದಲ್ಲೇ ಒಗ್ಗರಣೆ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಆದರೆ ನನ್ನ ಹತ್ರ ಹೇಳಿದ್ನಲ್ವ, ತುಪ್ಪ ಕಮ್ಮಿ ಇದ್ದಿದ್ದರಿಂದ ನಾನು ಎಣ್ಣೆ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡಿದ್ದು. ಇನ್ನು ಅದು ಸ್ವಲ್ಪ ಬಿಸಿ ಆದಮೇಲೆ ಸಾಸಿವೆ ಒಗ್ಗರಣೆಗೆ ಹಾಕ್ಬಿಟ್ಟು, ಇನ್ನು ಒಗ್ಗರಣೆಗೆ ಅಂತೇಳಿ ನಾನು ಒಂದು ಈರುಳ್ಳಿ ಉದ್ದುದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೆ. ಒಂದು 3 ಒಣಮೆಣಸಿನ್ಕಾಯಿ ಮತ್ತು ಕರಿಬೇವು, ಸ್ವಲ್ಪ ಗೋಡಂಬಿ, ಇದಿಷ್ಟು ಹಾಕ್ಕೊಂಡು ಒಂದೇ ಸಲ ಹಾಕ್ಕೊಂಡಿದ್ದೀನಿ. ಸಪ್ರೇಟಾಗಿ ಹಾಕ್ಕೊಂಡಿಲ್ಲ. ಸಪ್ರೇಟಾಗಿ ಹಾಕ್ಕೊಂಡ್ರೆ ಸೀದೋಗ್ಬಿಡುತ್ತೆ ಬೇಗ ಅಂತ. ಎಲ್ಲ ಒಟ್ಟಿಗೆ ಹಾಕ್ಕೊಂಡು ಒಂದೇ ಸಲ ಫ್ರೈ ಮಾಡಿಕೊಂಡ್ರೆ ಒಂದೇ ಸಮ ಫ್ರೈ ಆಗುತ್ತೆ ಎಲ್ಲನೂ ಅಂತೇಳಿ ನಾನು ಹಿಂಗೆ ಮಾಡ್ಕೊಳ್ಳೋದು. ಇನ್ನು ಈರುಳ್ಳಿ ಇದನ್ನೆಲ್ಲನೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆದ್ರೇ ಚೆನ್ನಾಗಿರುತ್ತೆ ಬಿಸಿಬೇಳೆ ಬಾತಲ್ಲಿ ತಿನ್ನೋದಕ್ಕೆ. ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ನಾನು ಒಂದೇ ಒಂದು ಹಾಕ್ಕೊಂಡಿದ್ದೀನಿ. ಇವಾಗ ಇದರಲ್ಲಿ ನನ್ನ ಸ್ಟೈಲು ಮಾಡ್ತಾ ಇರೋದು ಇಲ್ಲಿ ಚೇಂಜ್ ಆಗುತ್ತೆ ನೋಡಿ. ನಾನು ಸ್ವಲ್ಪ ಒಂದು ಅರ್ಧ ಸ್ಪೂನ್ ಧನಿಯಾ ಪುಡಿ, ಒಂದು ಅರ್ಧ ಸ್ಪೂನ್ ಖಾರದ ಪುಡಿ, ಒಂದು 1/4 ಸ್ಪೂನು ಅರಿಶಿನ, ಸ್ವಲ್ಪ ಗರಂ ಮಸಾಲ, ಇದಿಷ್ಟು ಹಾಕ್ಕೊಂಡು ಜೊತೇಲಿ ಬಿಸಿಬೇಳೆ ಬಾತು ಪೌಡ್ರನ್ನ, ಇದು ಅಂಗಡಿದು ಮನೆದಲ್ಲ, ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಈ ಥರ ಯಾರು ಮಾಡ್ತಾರೋ ನನಗೆ ಗೊತ್ತಿಲ್ಲ. ನಾನು ಈ ಥರ ಮಾಡ್ತಾ ಇದ್ದೀನಿ. ಇನ್ನಿದು ಫ್ರೈ ಆದಮೇಲೆ ಇದನ್ನು ನಾನು ಬಿಸಿಬೇಳೆ ಬಾತಲ್ಲಿ ಮಿಕ್ಸ್ ಮಾಡ್ಕೊಳ್ಳೋದು. ನಾನು ಹುಣಸೆ ಹುಳಿ ಹಾಕ್ತಾ ಇಲ್ಲ, ನನಗಿಷ್ಟ ಆಗಲ್ಲ ಹುಣಸೆ ಹುಳಿ. ಜೊತೇಲಿ ಅದು ಜಾಸ್ತಿ ತಿಂದರೆ ಬೆಳಗ್ಗೆ ಟೈಮಲ್ಲಿ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರೋರಿಗೆ ಎಲ್ಲ ಎದೆ ಉರಿ ಬರುತ್ತೆ ಹುಣಸೆ ಹುಳಿ ಹಾಕೋದ್ರಿಂದ. ಹಂಗಾಗಿ ನಾನು ಹುಣಸೆ ಹುಳಿ ಹಾಕ್ಕೊಳ್ಳಲ್ಲ. ಟೊಮೆಟೊನೇ ಒಂದು 2 ಎಕ್ಸ್ಟ್ರಾ ಹಾಕ್ಕೊತೀನಲ್ವ, ಅದೇ ಸಾಕಾಗುತ್ತೆ ನನಗೆ. ಇನ್ನು ಇದಿಷ್ಟೂ ಈ ಥರ ಫ್ರೈ ಮಾಡ್ಕೊಂಡ್ಮೇಲೆ ನಾನು ಇದನ್ನು ತೆಗೆದ್ಬಿಟ್ಟು ಕುಕ್ಕರ್ ಇಟ್ಕೊಂಡು ಬೇಯಿಸಿರೋ ತರಕಾರಿ ಬೇಳೆ ಅದ್ರ ಜೊತೆಯಲ್ಲಿ ಈ ಮಸಾಲೆನ ಮಿಕ್ಸ್ ಮಾಡಿಕೊಂಡು ಒಗ್ಗರಣೆನ ಚೆನ್ನಾಗಿ ಮಿಕ್ಸ್ ಕೊಡೋದು. ಚೆನ್ನಾಗಿ ಮಿಕ್ಸ್ ಮಾಡಿ ಆದಮೇಲೆ ನಾವು ಉಪ್ಪು ಎಲ್ಲ ನೋಡ್ಕೊಬೇಕು. ಇವಾಗ ಟೇಸ್ಟ್ಗೆ ಉಪ್ಪೆಲ್ಲ ಸಾಕಾ ಏನು ಅಂತ ನೋಡಿಕೊಂಡು ಇನ್ನೂ ಬೇಕಾದರೆ ಹಾಕ್ಕೊಬೋದು. ಹಾಕ್ಕೊಂಡಾದ್ಮೇಲೆ ಕಟ್ ಮಾಡಿ ಇಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಕೊಟ್ಕೊಂಡ್ರೆ ಆಗೋಯ್ತು ಬಿಸಿಬೇಳೆ ಬಾತು. ನಿಜವಾಗ್ಲೂ ಚೆನ್ನಾಗಿರುತ್ತೆ. ಈ ಥರ ಟ್ರೈ ಮಾಡಿಲ್ಲ ಅಂದರೆ ಒಂದ್ಸರಿ ಟ್ರೈ ಮಾಡಿ ನೋಡಿ. ಈ ಹುಣಸೆ ಹುಳಿ ಹಾಕೋದ್ರಿಂದ ಹೇಳಿದ್ನಲ್ವ, ಕೆಲವ್ರಿಗೆ ಎದೆ ಉರಿ ಬರುತ್ತೆ. ನಮ್ಮ ಯಜಮಾನ್ರಿಗೂ ಅಷ್ಟೇನೆ, ಅದು ತಿಂದ ತಕ್ಷಣನೇ ಎದೆ ಉರಿ ಅಂತ ಹೇಳ್ತಾ ಇರ್ತಾರೆ. ಹಾಗಾಗಿ ನಾನು ಜಾಸ್ತಿ ಹುಣಸೆಹಣ್ಣನ್ನ ಯೂಸ್ ಮಾಡೋಕ್ಕೆ ಹೋಗಲ್ಲ. ಯಾವ್ದು ಮಾಡಿದ್ರೂ ಅಷ್ಟೇನೆ, ಆದಷ್ಟು ಹುಣಸೆ ಹುಳಿನ ಕಮ್ಮಿನೇ ಯೂಸ್ ಮಾಡೋದು. ಹಾಗಾಗಿ ನಾನು ಟೊಮೆಟೊನೇ ಯೂಸ್ ಮಾಡ್ಕೊಂಬಿಡ್ತೀನಿ. ಹುಳಿ ಟೊಮೆಟೊ ಆಗಿರೋದ್ರಿಂದ ಸಾಕಾಗತ್ತೆ ಹುಳಿ ಅಷ್ಟು. ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ನಿಜವಾಗ್ಲೂ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೋಡಿ ಒಂದ್ಸರಿ, ಯಾರೂ ಮಾಡಿಲ್ಲ ಅಂದರೆ ಈ ಥರ ಟ್ರೈ ಮಾಡಿ ನೋಡಿ. ಇನ್ನು ಬಿಸಿಬೇಳೆ ಬಾತು ರೆಡಿನೂ ಆಯಿತು, ತಿಂಡಿನೂ ಮಾಡ್ಕೊಂಡಿದ್ದಾಯಿತು. ಇನ್ನು ಇವತ್ತಿನ ಬೆಳಗಿನ ತಿಂಡಿ ನಮ್ಮದು ಬಿಸಿಬೇಳೆ ಬಾತು. ಬಿಸಿಬೇಳೆ ಬಾತು ಜೊತೆಯಲ್ಲಿ ಖಾರ ಬೂಂದಿ ಇಲ್ಲ ಅಂತಂದರೆ ಅದು ಬಿಸಿಬೇಳೆ ಬಾತ್ ಅಂತ ಅನ್ನಿಸ್ಕೊಳ್ಳೋದೇ ಇಲ್ಲ ಅನಿಸುತ್ತೆ. ಅದು ಎಷ್ಟೇ ಡಯಟ್ ಇರಲಿ ಏನೇ ಇರಲಿ, ಅದು ಬೆಳಗ್ಗೆ ಹೊತ್ತು ತಿನ್ನಬಾರ್ದು ಅಂತಿದ್ರೂ ಕೂಡನು ಬಿಸಿಬೇಳೆ ಬಾತ್ ಮಾಡಿದ್ಮೇಲೆ ಖಾರ ಬೂಂದಿ ಇರಲೇಬೇಕು. ಆವಾಗಲೇ ಅದು ಬಿಸಿಬೇಳೆ ಬಾತು. ಹಾಗಾಗಿ ಇವತ್ತು ಖಾರ ಬೂಂದಿನೂ ತೊಗೊಂಡಿದ್ದೀವಿ ಜೊತೆಯಲ್ಲಿ. ನೋಡಿ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಎಷ್ಟು ಯಮ್ಮಿಯಾಗಿ ಕಾಣಿಸ್ತಾ ಇದೆ ಅಲ್ವಾ. ಮೇಲೆ ಇನ್ನೊಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದ್ಬಿಟ್ರೆ ಮಾತ್ರ ಸಖತ್ತಾಗಿರುತ್ತೆ ಬಿಸಿಬೇಳೆ ಬಾತು. ಇನ್ನು ತಿಂಡಿ ಎಲ್ಲ ಮಾಡ್ಕೊಂಡಾದ್ಮೇಲೆ ನನಗೆ ಸ್ವಲ್ಪ ಕೆಲಸ ಇತ್ತು. ಸ್ವಲ್ಪ ಸೀರೆ ಅರ್ಜೆಂಟ್ ಇತ್ತು, ಕುಚ್ಚಾಕೋದಿತ್ತು. ಹಾಗಾಗಿ ಅದನ್ನು ಮಾಡ್ಕೊಂಡು ಕೂತ್ಕೊಂಡ್ಬಿಟ್ಟೆ. ಟಿಪ್ಸ್ಗಳು ಹೇಳ್ತೀನಿ ಅಂತ ಅಂದ್ಬಿಟ್ಟು ಸೀರೆ ಕುಚ್ಚಾಕೊಂಡು ಕೂತ್ಕೊಂಡಿದ್ದಾಳೆ ಅಂತ ಅಂದ್ಕೊಬೇಡಿ. ಅರ್ಜೆಂಟ್ ಇತ್ತು, ಹಾಗಾಗಿ ಇನ್ನು ಟೈಮ್ ಆಗಿಬಿಡುತ್ತೆ ನಾನು ವೀಡಿಯೋ ಮಾಡ್ಕೊಂಡಿದ್ರೆ ಅಂತ ಅಂದ್ಬಿಟ್ಟು ಸೀರೆ ಕುಚ್ಚಾಕೋದಕ್ಕೆ ಅಂತ ಬಂದೆ. ಇನ್ನು ಟಿ ವಿ ನೋಡಿಕೊಂಡು ಅದನ್ನು ಮಾಡಿಕೊಂಡೆ. ಮಧ್ಯಾಹ್ನವರೆಗೂ ಅದೇ ಕೆಲಸ ಆಯಿತು ನನಗೆ.
ಮಧ್ಯಾಹ್ನ ಇನ್ನು ಮಾಮೂಲಿಯಾಗಿ ಊಟ ಅಡುಗೆ ನಮ್ಮಮ್ಮನೇ ಮಾಡಿರ್ತಾರೆ, ಹಾಗಾಗಿ ಮಧ್ಯಾಹ್ನ ಊಟನೂ ಮುಗಿಸ್ಕೊಂಡೆ. ಇನ್ನು ಆವಾಗಲೇ ಹೇಳಿದ್ನಲ್ವಾ ಪಲ್ಲಿ ಕಾಟಕ್ಕೆ ಒಂದು ಟಿಪ್ಸ್ ಹೇಳ್ತೀನಿ ಅಂತ ಅಂದ್ಬಿಟ್ಟು, ಆವಾಗಲೇ ಹೇಳ್ಬಿಟ್ಟು ನಾನು ಕೆಲಸ ಮಾಡ್ಕೊಂಡು ಕುತ್ಕೊಂಡ್ಬಿಟ್ಟೆ. ಯಾಕಂದರೆ ಅರ್ಜೆಂಟ್ ಸೀರೆ ಇತ್ತು, ಹಾಗಾಗಿ ಅದನ್ನು ಕೊಡಬೇಕಾಗಿತ್ತು. ಕುಚ್ಚಾಕೊಂಡು ಕುತ್ಕೊಂಡಿದ್ದೆ. ಇವಾಗ ಹೇಳೋಣ ಅಂತ ಅಂದ್ಬಿಟ್ಟು ಬಂದಿದ್ದೀನಿ. ಹೆಂಗೆ ಮಾಡೋದು ಏನು ಅಂತೆಲ್ಲ ಹೇಳ್ತೀನಿ. ಇನ್ನು ನಾನು ಹಳೆ ವಿಡಿಯೋದಲ್ಲೇ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ. ಅದರಲ್ಲಿ ಯಾರು ನೋಡಿಲ್ಲ ಅಂತಂದರೆ ಈ ವಿಡಿಯೋದಲ್ಲಿ ನೋಡಿ ಟ್ರೈ ಮಾಡಿ. 100% ನನಗೆ ವರ್ಕ್ ಆಗಿದೆ, ಹಾಗಾಗಿ ನಾನು ನಿಮಗೆ ಹೇಳ್ತಾ ಇರೋದು. ತುಂಬ ಪ್ರಾಬ್ಲಮ್ ಇರುತ್ತೆ. ಈಗ ಮನೆ ಕ್ಲೀನ್ ಮಾಡಿರ್ತೀವಿ, ಆದ್ರೂ ಅದು ಎಲ್ಲಿಂದ ಬರುತ್ತೋ ಗೊತ್ತಿಲ್ಲ, ಬಂದಿರುತ್ತೆ. ನನ್ನಂತೂ ಇದನ್ನ ಹಾಕಿದಾಗಿಂದ ನಿಜವಾಗ್ಲೂ ಒಂದೇ ಒಂದು ಕೂಡ ಬಂದಿಲ್ಲ ಗೊತ್ತಾ. ಎಷ್ಟೊಂದಿದ್ವು. ನಮ್ಮ ಯಜಮಾನ್ರು ಯಾವಾಗಲೂ ಬೈತಾ ಇದ್ರು, ಏನು ಸಕ್ಕದಾಗಿ ಸಾಕೊಂಡಿದೀಯಾ ಅಂತ ಅಂದ್ಬಿಟ್ಟು. ಇವಾಗ ಆಚೆ ಇರುತ್ತೆ, ಬಾಗಿಲಿಂದ ಆಚೆ ಇರುತ್ತೆ, ಅದ್ರ ಒಳಗಡೆ ಒಂದು ಬರ್ತಾ ಇಲ್ಲ. ಇವಾಗ ಅದಕ್ಕೆ ನೆನೆ ಇನ್ನೊಂದು ಮಾಡಿಬಿಟ್ಟು ಬಾಗಿಲು ಆಚೆನೂ ಒಂದು ಹಾಕೋಣ ಅಂತ ಇದ್ದೀನಿ. ಇದು ಮೊನ್ನೆ ಮಾಡಿದ್ದು. ಇದೇನು ಹಿಂಗೆ ಕಪ್ಪಗಾಗಿದೆ ಅಂದರೆ ಅದು ಕಾಫಿ ಪುಡಿ ಹಾಕಿರ್ತೀವಲ್ವಾ, ಹಾಗಾಗಿ ಅದು ಕ್ಲಾತ್ ಕಪ್ಪಗಾಗಿದೆ. ಸ್ವಲ್ಪ ಮಾಯಿಶ್ಚರ್ ಕೂಡ ಇದೆ. ಅದು ಕಾಫಿ ಪುಡಿ ಮತ್ತು ಇನ್ನೊಂದು ಐಟಮ್ ಹಾಕಿರ್ತೀವಿ ಅದ್ರದ್ದು. ಇದನ್ನ ಇವಾಗ ಬಿಸಾಕಲ್ಲ ನಾನು, ಇದನ್ನ ಆಚೆ ತೆಗ್ಲಾಕ್ತೀನಿ. ಇದನ್ನ ಆಚೆ ಹಾಕ್ಬಿಟ್ಟು, ಆಚೆನೂ ತುಂಬ ಇದಾವೆ, ಹಾಗಾಗಿ ಇದನ್ನ ಆಚೆ ಹಾಕ್ಬಿಟ್ಟು ಹೊಸದು ಇನ್ನೊಂದು ಮಾಡ್ತೀನಿ ಇವಾಗ ಮನೆ ಒಳಗಡೆ ಹಾಕೋದಕ್ಕೆ. ಹೆಂಗೆ ಮಾಡೋದು ಅಂತ ನಾನು ಇವಾಗ ತೋರಿಸ್ತೀನಿ ನಿಮಗೆ. ನೋಡಿ ಟ್ರೈ ಮಾಡಿ. ನಿಜವಾಗ್ಲೂ ವರ್ಕ್ ಆಗುತ್ತೆ, ನನಗಾಗಿದೆ. ಅದಕ್ಕಂತಲೇ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ಟ್ರೈ ಮಾಡಿ ನೋಡಿ. ನಿಮಗೂ ವರ್ಕ್ ಆದರೆ ನನಗೆ ಕಮೆಂಟ್ ಮಾಡಿ ಹೇಳಿ. ಇವಾಗ ಹೆಂಗೆ ಮಾಡೋದು ಅಂತ ನೋಡೋಣ. ಫಸ್ಟ್ ಇದನ್ನು ಇದ್ರ ಜೊತೆಲಿ ಹೇಳೋದ್ನಲ್ವ, ಇನ್ನೂ ಒಂದಿದೆ ಟಿಪ್ಪು, ಅದನ್ನು ಹೇಳ್ತೀನಿ ನಾನು. ಅದನ್ನು ಟ್ರೈ ಮಾಡಿ. ಬನ್ನಿ ಇದು ಫಸ್ಟ್ ಹೆಂಗೆ ಮಾಡೋದು ಅಂತ ನೋಡ್ಬಿಡೋಣ. ಇನ್ನು ಇದನ್ನು ಮಾಡೋದಕ್ಕೆ ಜಾಸ್ತಿ ಐಟಮ್ ಬೇಕಾಗಿಲ್ಲ, ಇಷ್ಟೇ ಬೇಕಾಗಿರೋದು. ಇದು ಬೇಕಿಂಗ್ ಸೋಡಾ, ಒಂದು ಕಾಫಿ ಪುಡಿ, ಒಂದಿಷ್ಟು ಅಗಲ ಬಟ್ಟೆ, ವೈಟ್ ಬಟ್ಟೆ, ಒಂದು ದಾರ, ಇಷ್ಟೇ ಬೇಕಾಗಿರೋದು ಐಟಮ್ಸ್ ನಮಗೆ. ಇದನ್ನೇನು ಮಾಡಬೇಕು ಅಂದರೆ, ಈ ಥರ ಒಂದು ಕ್ಲಾತ್ ತಗೊಂಡು, ವೈಟ್ ಕ್ಲಾತು, ಒಂದು ಸ್ಪೂನಷ್ಟು ಬೇಕಿಂಗ್ ಸೋಡಾನ ಹಾಕ್ಕೊಬೇಕು. ಬೇಕಿಂಗ್ ಸೋಡಾನ ಹಾಕ್ಕೊಂಡು, ಬೇಕಿಂಗ್ ಸೋಡಾ ಅಂತೂ ಮನೇಲಿ ಎಲ್ಲರೂ ಇಟ್ಕೊಂಡೇ ಇರ್ತೀರ. ಬೇಕಿಂಗ್ ಸೋಡಾನ ಹಾಕ್ಕೊಂಡು ಕಾಫಿ ಪುಡಿ ನಾನು ಮನೇಲಿ ಇಟ್ಕೊಂಡಿರಲ್ಲ, ಯಾಕಂದರೆ ನಾವು ಕಾಫಿ ಟೀ ಕುಡಿಯಲ್ಲ, ಹಾಗಾಗಿ ನಾನು ಕಾಫಿ ಪ್ಯಾಕೆಟ್ ತರಿಸ್ಕೊಂಡಿದ್ದೀನಿ. ನಿಮ್ಮ ಮನೇಲಿ ಕಾಫಿ ಕುಡಿತೀರಾ ಅಂದರೆ ಇದ್ದೇ ಇರುತ್ತೆ ಅಲ್ವಾ, ಒಂದು ಸ್ಪೂನ್ ಹಾಕ್ಕೊಂಡ್ರೆ ಸಾಕಾಗತ್ತೆ. ಇದನ್ನು ಇದರಲ್ಲಿ ಮಿಕ್ಸ್ ಮಾಡಬೇಕು. ಇದನ್ನು ಪೂರ್ತಿ ಹಿಂಗೆ ಮಿಕ್ಸ್ ಮಾಡಿಬಿಟ್ಟು, ನಿಜವಾಗ್ಲೂ 100% ವರ್ಕ್ ಆಗುತ್ತೆ. ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ಒಂದು ಸರಿ ಟ್ರೈ ಮಾಡಿ ನೋಡಿ. ಇದನ್ನು ಈ ಥರ ಗಂಟು ಕಟ್ಕೊಬೇಕು. ಈ ಥರ ಮಾಡಿಕೊಂಡು ನೀಟಾಗಿ ಹಿಂಗೊಂದು ಗಂಟು ಕಟ್ಟೋದು. ಇದನ್ನು ಗಂಟು ಕಟ್ಬಿಟ್ಟು ಎಲ್ಲಾದರೂ ಒಂದು ಮೂಲೆಯಲ್ಲಿ ತಗ್ಲಾಕೋದು ಅಷ್ಟೇ. ಜಾಸ್ತಿ ಏನು ಕೆಲಸ ಇಲ್ಲ, ಸಿಂಪಲ್ಲಾಗಿದೆ. ಮನೇಲಿರೋ ಐಟಮಲ್ಲಿ ಮಾಡ್ಕೊಳ್ಳೋದು. ಏನೇನೋ ಟ್ರೈ ಮಾಡಿರ್ತೀರ, ಅದ್ರ ಜೊತೆಲಿ ಇದು ಒಂದು ಟ್ರೈ ಮಾಡಿಬಿಡಿ. ಏನೇನೋ ಟ್ರೈ ಮಾಡಿದಾಗ ವರ್ಕ್ ಆಗದೆ ಇರೋದು ಇದರಲ್ಲಿ ಆಗ್ಬೋದಲ್ವಾ. ನನಗಾಗಿದೆ, ಹಾಗಾಗಿ ಕೆಲವ್ರು ಏನೇನೋ ಹೇಳಿದ್ರು, ಎಲ್ಲನೂ ಟ್ರೈ ಮಾಡಿದ್ದೆ, ಆಗಿರಲಿಲ್ಲ. ಇದರಲ್ಲಿ ನನಗೆ ವರ್ಕ್ ಆಯಿತು, ಹಾಗಾಗಿ ನಾನು ತೋರಿಸ್ತಾ ಇದ್ದೀನಿ. ಇದನ್ನು ತಗ್ಲಾಕೋದು. ಇದನ್ನೆಲ್ಲಾದರೂ ಒಂದು ಮೂಲೆನಲ್ಲಿ ಹಾಕಿದ್ರೆ ಆಯಿತು. ಮನೆ ದೊಡ್ಡದಿತ್ತು ಅಂದರೆ ಒಂದು 2-3 ಮಾಡ್ಕೊಳ್ಳಿ. ಒಂದು ಅಲ್ಲಲ್ಲಿ ಮೂಲೆಗಳಲ್ಲಿ ಇದನ್ನು ತಗ್ಲಾಕ್ಬಿಡಿ. ಆವಾಗ ಬರೋದು ನಿಂತೋಗುತ್ತೆ, ಒಳಗಡೆ ಇದ್ದರೂ ಕೂಡ ಆಚೆ ಹೋಗುತ್ತೆ. ಹಾಗಾಗಿ ನಾನು ಇದನ್ನು ತೋರಿಸ್ತಾ ಇರೋದು. ಇದನ್ನು ನಾನು ಇವಾಗ ಎಲ್ಲ ಹಾಕ್ತೀನಿ ಅಂತ ತೋರಿಸ್ತೀನಿ. ಇವಾಗ ಹಲ್ಲಿ ಕಾಟಕ್ಕೆ ಒಂದು ಟಿಪ್ ಹೇಳಿದಾಯ್ತಲ್ವಾ. ಇನ್ನು ಬಾತ್ರೂಮಲ್ಲಿ ತುಂಬ ಸ್ಮೆಲ್ ಬರ್ತಾ ಇರುತ್ತೆ. ಎಷ್ಟೇ ಚೆನ್ನಾಗಿ ಕ್ಲೀನ್ ಮಾಡಿರಲಿ, ಉಜ್ಜಿ ತೊಳೆದು ಎಷ್ಟು ಚೆನ್ನಾಗಿ ಇಟ್ಕೊಂಡಿದ್ರು ಕೂಡ ಸ್ಮೆಲ್ ಅಂತೂ ಬಂದೇ ಬರುತ್ತೆ. ಇನ್ನು ಯಾರಾದರೂ ಬಂದಾಗ ಬಾತ್ರೂಮ್ ಒಳಗೆ ಅವ್ರು ಹೋಗ್ತಾರೆ ಅಂತಂದ್ರೇ ನಮ್ಗೊಂಥರ ಫೀಲ್ ಆಗ್ತಾ ಇರುತ್ತೆ, ಅವ್ರು ಏನು ಅನ್ಕೊತಾರೋ ಅಂತ ಅಂದ್ಬಿಟ್ಟು.
ಹಾಗಾಗಿ ಈ ಥರ ಟಿಪ್ಪು ಟ್ರೈ ಮಾಡಿ ನೋಡಿ. ಯಾವಾಗಲೂ ನಾವು ದುಡ್ಡು ಕೊಟ್ಟೆ ಫ್ರೆಶ್ನರ್ನೆಲ್ಲ ತೊಗೊಂಬಂದು ಇಡೋದಕ್ಕಾಗಲ್ಲ, ಯಾಕಂದರೆ ಅವು ಕೂಡ ತುಂಬಾ ಕಾಸ್ಟ್ಲಿ ಇದೆ. ಹಾಗಾಗಿ ಮನೇಲಿರೋ ಐಟಮ್ಸನ್ನೇ ಯೂಸ್ ಮಾಡ್ಕೊಂಡು ಮಾಡೋದು ನಿಜವಾಗ್ಲೂ ಚೆನ್ನಾಗಿರುತ್ತೆ. ಇದು ಕೂಡ ಚೆನ್ನಾಗಿ ವರ್ಕ್ ಆಗುತ್ತೆ. ಟ್ರೈ ಮಾಡಿ ನೋಡಿ. ಟ್ರೈ ಮಾಡಿಬಿಟ್ಟು ನನಗೆ ಕಮೆಂಟ್ ಮಾಡಿ ಹೇಳಿ 2 ಟಿಪ್ ಹೆಂಗೆ ವರ್ಕ್ ಆಯಿತು ಅಂತ ಅಂದ್ಬಿಟ್ಟು. ಇನ್ನು ಆ ಟಿಪ್ ಅದನ್ನು ಹೆಂಗೆ ಮಾಡೋದು ಅಂತಲೂ ನಾನು ಇವಾಗ ತೋರಿಸ್ಕೊಡ್ತೀನಿ. ಇವಾಗಂತೂ ವರಮಹಾಲಕ್ಷ್ಮಿ ಹಬ್ಬ ಬರ್ತಾ ಇದೆ. ಹಬ್ಬಕ್ಕಂತೂ ರಿಲೇಷನ್ಸ್ ಆಗಲಿ ಫ್ರೆಂಡ್ಸ್ ಆಗಲಿ ಮನೆಗೆ ಬಂದೇ ಬರ್ತಾರೆ. ಬಂದವ್ರು ಬಾತ್ರೂಮ್ ಯೂಸ್ ಮಾಡದೇ ಇರೋದೇ ಇಲ್ಲ. ಅವರು ಒಳಗೆ ಹೋದಾಗ ಒಂಥರ ಸ್ಮೆಲ್ ಬಂದುಬಿಟ್ರೆ ಅದೊಂಥರ ಅನಿಸುತ್ತೆ. ಹಾಗಾಗಿ ಇದೊಂದು ಟ್ರೈ ಮಾಡಿ ನೋಡಿ, ನಿಜವಾಗ್ಲೂ ಚೆನ್ನಾಗಿರುತ್ತೆ. ಸರಿ ಬನ್ನಿ ಇವಾಗ ಅದನ್ನು ಹೆಂಗೆ ಮಾಡೋದು ಅಂತ ತೋರಿಸ್ಬಿಡ್ತೀನಿ, ನೋಡ್ಕೊಳ್ಳೋಣ. ಇನ್ನು ಬಾತ್ರೂಮಲ್ಲಿ ಇಡೋದಕ್ಕೆ ಬಾತ್ರೂಮ್ ಫ್ರೇಗ್ರೆನ್ಸ್ಗೆ ನಮಗೆ ಬೇಕಾಗಿರೋದು ಇಷ್ಟು ಐಟಮ್ಸು. ಈ ಥರ ಒಂದು ಡಬ್ಬ ಬೇಕು. ಡಬ್ಬ ಅಂತೂ ನಾವು ಏನಾದರೂ ತೊಗೊಂಬಂದರೆ ಆಚೆಯಿಂದ ಊಟ ಗೀಟ ಏನಾದ್ರು ಆರ್ಡ್ರ್ ಮಾಡ್ಕೊಂಡಿದ್ದೀವಿ ಅಂತಂದರೆ ಅದರಲ್ಲಿ ಈ ಥರ ಬಾಕ್ಸ್ಗಳು ಬಂದೇ ಬರ್ತವೆ, ವೇಸ್ಟ್ ಬಾಕ್ಸ್ಗಳು. ಇಂಥವು ಇಟ್ಕೊಂಡಿದ್ರೆ ಯೂಸ್ ಆಗುತ್ತೆ. ಈ ಥರದ್ದೊಂದು ಬಾಕ್ಸ್ ಬೇಕಾಗುತ್ತೆ. ಇನ್ನು ನಾನೊಂದು ಕಂಫರ್ಟ್ ತೊಗೊಂಡಿದ್ದೀನಿ. ಕಂಫರ್ಟ್ ಇಷ್ಟ ಇಲ್ಲ ಅನ್ನೋರು ಶ್ಯಾಂಪು ಕೂಡ ಯೂಸ್ ಮಾಡ್ಬೋದು. ನಿಮ್ಮ ಮನೇಲಿ ಯಾವ ಶ್ಯಾಂಪು ಹಾಕ್ತಿರಲ್ವ ಆ ಶ್ಯಾಂಪೂನ ಯೂಸ್ ಮಾಡ್ಕೊಬೋದು. ನಾನು ಕಂಫರ್ಟ್ ಯೂಸ್ ಮಾಡಿದ್ದೀನಿ, ನನಗೆ ಕಂಫರ್ಟ್ ಸ್ಮೆಲ್ಲು ಇಷ್ಟ ಆಗುತ್ತೆ ಇದು. ಇನ್ನು ಜೊತೇಲಿ ಒಂದು ಚಕ್ಕೆ ಪೀಸು, ಒಂದು 4-5 ಲವಂಗ. ಏನಪ್ಪ ಪಲಾವ್ ಮಾಡೋ ಥರ ಎಲ್ಲ ಎತ್ಕೊಂಡಿದ್ದಾಳೆ ಅಂತ ಅಂದ್ಕೊಬೇಡಿ, ಇದೇ ಬೇಕಾಗಿರೋದು ಮೇಯ್ನು. ಜೊತೇಲಿ ಉಪ್ಪು, ಕಲ್ಲುಪ್ಪು, ಇದಿಷ್ಟು ಬೇಕು. ಇನ್ನು ಇವಾಗ ಇದನ್ನು ಹೆಂಗೆ ಮಾಡೋದು ಅಂತಂದರೆ, ಸ್ಟವ್ ಹಚ್ಕೊಂಡು ನಿಮ್ಮ ಹತ್ರ ಫೋರ್ಕ್ ಇದ್ದರೆ ಈಸಿ ಆಗುತ್ತೆ. ಇದನ್ನು ಕ್ಯಾಪ್ನ ಹೋಲ್ ಮಾಡ್ಕೊಬೇಕು. ಹಾಗಾಗಿ ಫ್ರೆಗ್ರೆನ್ಸ್ ಬರಬೇಕು ಅಂದರೆ ಕ್ಯಾಪ್ ಹೋಲ್ ಮಾಡ್ಕೊಬೇಕಲ್ವಾ. ನಾನು ಇದನ್ನು ಸ್ವಲ್ಪ ಬಿಸಿ ಮಾಡ್ಕೊತೀನಿ. ಹುಷಾರು, ಏನಾದರೂ ಫೋರ್ಕ್ ಆಗಲಿ ಏನಾಗಲಿ ಹಿಂಗೆ ಬಿಸಿ ಮಾಡೋವಾಗ ಸ್ವಲ್ಪ ಹುಷಾರಾಗಿ ಮಾಡ್ಕೊಳ್ಳಿ. ಬೆಂಕಿ ಹತ್ರ ಕೈ ಸುಟ್ಕೊಂಡ್ರೆ ಕಷ್ಟ ಆಗುತ್ತೆ. ಇನ್ನು ಒಂದು ಮಾಡೋಕ್ಕೋಗಿ ಇನ್ನೊಂದೇನೋ ಮಾಡ್ಕೊಳ್ಬಾರ್ದು. ಹಂಗಾಗಿ ಸ್ವಲ್ಪ ಹುಷಾರಾಗಿ ನೋಡಿಕೊಂಡು ಮಾಡ್ಕೊಳ್ಳಿ. ಈ ಥರ ಏನಾದರೂ ಫೋರ್ಕ್ ಆದರೆ ಬೇಗ ಹೋಲ್ ಆಗಿಬಿಡುತ್ತೆ. ಸೂಜಿ ಸ್ವಲ್ಪ ಬಿಸಿ ಆಗಿರುತ್ತೆ. ಇದನ್ನು ಹಿಂಗೆ ಹೋಲ್ ಇಟ್ಕೊಬೇಕು ನೋಡಿ. ಹಿಂಗೆ ಬಿಸಿ ಮಾಡಿದ್ರೆ ಬೇಗ ಬೇಗ ಹೋಲ್ ಆಗಿಬಿಡುತ್ತೆ. ಈ ಥರ ಹೋಲ್ ಮಾಡ್ಕೊಬೇಕು ಪೂರ್ತಿ. ಆಯ್ತಲ್ವಾ? ಈ ಥರ ಹೋಲ್ ಮಾಡ್ಕೊಬೇಕು. ಕಾಣಿಸ್ತಾ ಇದೆಯಾ ಹೋಲ್ ಆಗಿರೋದು? ಈ ಥರ ಹೋಲ್ ಮಾಡ್ಕೊಂಡಾದ್ಮೇಲೆ ಇದನ್ನು ಆಮೇಲೆ ಕ್ಲೀನ್ ಮಾಡೋಣ. ಬಿಸಿ ಇದೆ. ಇವಾಗ ಇದ್ರೊಳಗಡೆ ಕಲ್ಲುಪ್ಪು ಹಾಕ್ಕೊಬೇಕು. ಇವಾಗ ಇದ್ರೊಳಗಡೆ ಕಲ್ಲುಪ್ಪು ಹಾಕ್ಕೊಬೇಕು. ಪುಡಿ ಉಪ್ಪು ಯೂಸ್ ಮಾಡ್ಕೊಬೋದು. ಕಲ್ಲುಪ್ಪು ಹಾಕಿದ್ರೆ ಬೇಗ ಕರಗಲ್ಲ, ಸ್ವಲ್ಪ ಹಂಗೆ ಇರುತ್ತೆ ಅಂತ. ಒಂದು ಅರ್ಧ ಬಾಕ್ಸ್ ಅಷ್ಟು. ಆಯಿತಾ? ಹಿಂಗೆ ಕಲ್ಲುಪ್ಪು ಹಾಕ್ಕೊಬೇಕು. ಕಲ್ಲುಪ್ಪು ಹಾಕಿ ಆದಮೇಲೆ ಕಂಫರ್ಟ್ ಹಾಕ್ಕೊಬೇಕು. ಕಂಫರ್ಟ್ ಆದರೂ ಹಾಕ್ಕೊಬೋದು, ಶ್ಯಾಂಪು ಆದರೂ ಹಾಕ್ಕೊಬೋದು. ನಾನು ಕಂಫರ್ಟ್ ಯೂಸ್ ಮಾಡ್ತಾ ಇದ್ದೀನಿ. ಈ ಥರ ಕಂಫರ್ಟ್ ಹಾಕ್ಕೊಂಡು ಪೂರ್ತಿ ಎಲ್ಲ ಹಾಕ್ಕೊಬೇಕು. ಸಿಂಪಲ್ ನೋಡಿ, ತುಂಬಾ ಕಮ್ಮಿ ಇಂಗ್ರೀಡಿಯೆಂಟ್ಸೇ. ಮನೇಲಿ ಏನಿರುತ್ತೆ ಅಷ್ಟೇ ಐಟಮ್ಸಲ್ಲೇ ಮಾಡ್ಕೊಬೋದು. ಕಂಫರ್ಟ್ ಅಂತೂ ಎಲ್ಲರೂ ಬಟ್ಟೆಗೆ ಹಾಕೋದಕ್ಕೆ ತಂದೇ ತರ್ತೀರ. ಉಪ್ಪಂತೂ ಮನೇಲಿ ಇದ್ದೇ ಇರುತ್ತೆ. ಇನ್ನು ಚಕ್ಕೆ ಲವಂಗ ಅಂತೂ ಅಡುಗೆಗೆ ಯೂಸ್ ಮಾಡೋದಕ್ಕೆ ಇಟ್ಕೊಂಡೇ ಇರ್ತೀರ. ಇಷ್ಟು ಮಾಡಿಕೊಂಡ್ರೆ ಆಯಿತು. ಸುಮ್ಮನೆ ದುಡ್ಡು ಕೊಟ್ಟು ತೊಗೊಂಬರೋ ಇದು ಫ್ರೆಶ್ನರ್ಗಳು ಖಾಲಿಯಾದಾಗೆಲ್ಲ ತರ್ತಾನೆ ಇರಬೇಕಾಗತ್ತೆ. ಸುಮ್ಮನೆ ದುಡ್ಡು ವೇಸ್ಟ್ ಆಗುತ್ತೆ. ಇಂಥ ಸಿಂಪಲ್ ಟಿಪ್ಸ್ಗಳನ್ನ ಮನೇಲಿ ಟ್ರೈ ಮಾಡ್ತಾ ಇರಬೇಕಾಗತ್ತೆ. ಇನ್ನು ಇದಕ್ಕೆ ಇದನ್ನು ಹಾಕ್ಕೊಂಡು ಒಂಚೂರು ಹಿಂಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಮಾಡಿಕೊಂಡು ಈ ಚಕ್ಕೆ ಸ್ವಲ್ಪ ಪೀಸ್ ಮಾಡ್ಕೊತೀನಿ ನಾನು. ಹಿಂಗೆ ಹಾಕ್ಬಿಟ್ಟು ಲವಂಗ ಇದಿಷ್ಟು ಹಾಕೋದು. ಇದಿಷ್ಟು ಹಾಕ್ಬಿಟ್ಟು ಈ ಡಬ್ಬನ ನೀಟಾಗಿ ಹಿಂಗೆ ಮುಚ್ಚಿಬಿಟ್ರೆ ಫ್ರೆಶ್ನರ್ ರೆಡಿ ಆಯಿತು. ಬಾತ್ರೂಮಲ್ಲಿ ಇಡೋದಕ್ಕೆ ಇದನ್ನು ತೊಗೊಂಡೋಗಿ ಬಾತ್ರೂಮಲ್ಲಿ ಎಲ್ಲಾದರೂ ಒಂದು ಕಡೆ ಇಟ್ಟರೆ ಆಯಿತು. ಈ ಉಪ್ಪು ಕರಗೋ ತನಕನೂ ಇದು ಸ್ಮೆಲ್ಲು ಗಮ್ಮಂತ ಇರುತ್ತೆ. ಬಾತ್ರೂಮ್ ಒಳಗೆ ಹೋದಾಗೆಲ್ಲ ಇಷ್ಟೇ ಫ್ರೆಶ್ ಆಗಿರುತ್ತೆ ಬಾತ್ರೂಮ್ ಸ್ಮೆಲ್ಲು.
ಯಾರಿಗೂ ಬಂದವ್ರಿಗೂ ಒಂಥರ ಏನಂತಾರೆ ಅನ್ಈಸಿ ಅನ್ಸಲ್ಲ. ಈ ಬಾತ್ರೂಮ್ಗೆ ಹೋಗಿ ಬಂದು ಒಂಥರ ಮುಖ ಮಾಡ್ಕೊಳ್ಳೋ ಥರನೂ ಇರಲ್ಲ. ಅವರು ಕೂಡ ಕೇಳ್ಬೋದು ನಿಮಗೆ ಯಾವ ಫ್ರೆಶ್ನರ್ ಯೂಸ್ ಮಾಡ್ತೀರಾ ಅಂತ ಅಂದ್ಬಿಟ್ಟು. ಇದನ್ನು ಟ್ರೈ ಮಾಡಿ ನೋಡಿ, ಚೆನ್ನಾಗಿದೆ ಅಲ್ವಾ? ಸಿಂಪಲ್ ಟಿಪ್ಪು. ಈಗ ಇದನ್ನು ನಾನು ಕೂಡ ಬಾತ್ರೂಮಲ್ಲಿ ಇಡ್ತೀನಿ. ಎರಡು ಟಿಪ್ಸ್ನ ಟ್ರೈ ಮಾಡಿ ಹೆಂಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ. ವರ್ಕ್ ಆಯ್ತಾ ಇಲ್ವಾ ಎರಡು ಏನಾದರೂ ಸರಿ ಕಮೆಂಟ್ ಮಾಡಿ ಹೇಳಿ. ವರ್ಕ್ ಆದ್ರೇನು ಕಮೆಂಟ್ ಮಾಡಿ ಹೇಳಿ, ಆಗಲಿಲ್ಲ ಅಂದರೆ ಆಗಲಿಲ್ಲ ಅಂತಾದರೂ ಕಮೆಂಟ್ ಮಾಡಿ ಹೇಳಿ. ನನಗೆ ವರ್ಕ್ ಆಗಿದೆ, ಹಾಗಾಗಿ ನಾನು ಇದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಬೇಕು ಅಂತ ಮಾಡ್ಕೊಂಡಿದ್ದೀನಿ. ಎರಡು ಟಿಪ್ಪು ಯೂಸ್ಫುಲ್ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇನ್ನು ಮಳೆನೂ ಸ್ಟಾರ್ಟ್ ಆಯಿತು. ನಾನು ಮಳೆನಲ್ಲಿ ನೋಡಿ ಗಿಡಕ್ಕೆ ನೀರು ಹಾಕ್ತಾ ಇದ್ದೀನಿ. ಅಂದರೆ ಆ ಗಿಡ ಈ ನಡುವೆ ನಾನು ನೋಡೇ ಇರಲಿಲ್ಲ. ಮೇಲೆ ಮಳೆ ಬರ್ತಾಯ್ತಲ್ವಾ ಅಂತ ನೋಡೋಕೆ ಹೋದೆ. ಆವಾಗ ನೋಡಿದಾಗೆಲ್ಲ ಜ್ಞಾಪನಕ್ಕೆ ಬರುತ್ತೆ. ಮತ್ತು ಮನೆಗೆ ಒಳಗೆ ಬಂದಮೇಲೆ ಮರ್ತೇ ಹೋಗ್ತಾ ಇದ್ದೆ ನೀರು ಹಾಕೋದನ್ನು. ಹಾಗಾಗಿ ಹ್ಯಾಂಗಿಂಗ್ ಪಾಟ್ಗೆ ಇವಾಗ ನೀರು ಹಾಕಿಬಿಟ್ಟು ಬಂದೆ. ಇನ್ನು ಮಳೆನೂ ಬರ್ತಾ ಇತ್ತು. ಇನ್ನು ಇವತ್ತಿನ ವ್ಲಾಗ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನನ್ನ ವ್ಲಾಗು ನಿಮಗೇನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಜೆನ್ಯೂನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿ, ಅನ್ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಾದರೆ ಮಾಡಬೇಡಿ ಪ್ಲೀಸ್. ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಇನ್ನು ಯಾವ ಥರ ವ್ಲಾಗ್ಸ್ ಬೇಕು ಅಂತ ಹೇಳಿ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್ ಬಾಯ್.